ಬೆಂಗಳೂರು ಫಸ್ಟ್ಗೆ ಸ್ವಾಗತ. ನಾನು ಶ್ವೇತಾ. ಈಗ ಹೆಡ್ಲೈನ್ಸ್. 72 ಗಂಟೆಗಳಲ್ಲಿ ಕಸ ವಿಲೇವಾರಿಗೆ ಮುಕ್ತಿ. ನಗರ ಪ್ರದಕ್ಷಿಣೆ ಬಳಿಕ ಮೇಯರ್ ಸ್ಪಷ್ಟೋಕ್ತಿ. ಪ್ಲಾಸ್ಟಿಕ್ ಬಳಕೆ ನಿರ್ಬಂಧದ ಕಠಿಣ ಜಾರಿಗೆ ಚಿಂತನೆ. ಪವಿತ್ರ ಪ್ರೇಮಕ್ಕೆ ಬೆಂಕಿ ಇಟ್ಟ ಸ್ನೇಹಿತನ ಪತ್ನಿಯನ್ನೇ ಕೊಲೆ ಮಾಡ್ದ. ಕೊನೆಗೂ ಬಯಲಾಯಿತು ಧರಣಿ ಸಾವಿನ ರಹಸ್ಯ. ರೈಲ್ವೆ ಅಂಡರ್ ಬ್ರಿಡ್ಜ್ ನಿರ್ಮಾಣಕ್ಕೆ ಒತ್ತಾಯಿಸಿತು. ವಿದ್ಯಾರ್ಥಿಗಳೆಲ್ಲ ಬೀದಿಗಿಳಿದು ಪ್ರತಿಭಟಿಸಿತು. ಮಕ್ಕಳನ್ನ ಮನವೊಲಿಸಲು ಶಾಸಕರೇ ಬಂದ್ರು. ಎಷ್ಟು ಹೊತ್ತು ಮಲಗಿದರೂ ಹೊಟ್ಟೆ ನೆಲಕ್ಕೆ ತಾಗಲ್ಲ. ಆಸ್ಟ್ರೇಲಿಯಾದ ಸಾಧಕನಿಗೂ ಸೆಡ್ಡು ಹೊಡೆದ ಹಳ್ಳಿ ಹೈದ. ಗಿನ್ನಿಸ್ ದಾಖಲೆ ಹೊಸ್ತಿಲಲ್ಲಿ ಶಿವಮೊಗ್ಗದ ಯುವಕ. ಮತ್ತೆ ನೆನಪಾದ ಪಾಪ್ ಸಂಗೀತ ದೊರೆ ಮೈಕಲ್ ಜಾಕ್ಸನ್ ಹುಟ್ಟುಹಬ್ಬದ ಪ್ರಯುಕ್ತ ವಿಶಿಷ್ಟ ಕಾರ್ಯಕ್ರಮ. ಮೂನ್ ವಾಕ್ ಮಾಡಿದ್ರು ನೂರಾರು ಅಭಿಮಾನಿಗಳು. ಬೆಂಗಳೂರಿನಲ್ಲಿ ಕಸ ವಿಲೇವಾರಿ ಸಮಸ್ಯೆ ಬಿಗಡಾಯಿಸುತ್ತಲೇ ಇದೆ. ಸಮಸ್ಯೆ ಬಗೆಹರಿಸುವುದಾಗಿ ಭರವಸೆಗಳ ಮೇಲೆ ಭರವಸೆಯನ್ನ ಬಿಬಿಎಂಪಿ ನೀಡ್ತಾನೆ ಇದೆ. ಇಂದು ಕೂಡ ಮೇಯರ್ ವೆಂಕಟೇಶ್ ಮೂರ್ತಿ ಇನ್ನು ಕೇವಲ 72 ಗಂಟೆಗಳಲ್ಲಿ ಬೆಂಗಳೂರನ್ನ ಸ್ವಚ್ಛವಾಗಿಸುವ ಭರವಸೆಯನ್ನ ನೀಡಿದ್ದಾರೆ. ಪ್ಲಾಸ್ಟಿಕ್ ಬ್ಯಾನ್ ಮಾಡುವ ಭರವಸೆಯೂ ಹೊರಬಿದ್ದಿದೆ. ಬೆಂಗಳೂರಿನ ಯಾವುದೇ ಬಡಾವಣೆಗೆ ಹೋಗ್ರಿ, ಗಬ್ಬು ನಾರ್ತಾ ಇರೋ ಕಸದ ರಾಶಿ ನಿಮ್ಮನ್ನ ಸ್ವಾಗತ ಮಾಡುತ್ತೆ. ಇದು ಬೆಂಗಳೂರಿನ ಸದ್ಯದ ಪರಿಸ್ಥಿತಿ. ಆದರೆ ಈ ಸಮಸ್ಯೆನ ಫಟಾಫಟ್ ಅಂತ ಬಗೆಹರಿಸ್ತೀವಿ ಅಂತಾರೆ ಮೇಯರ್ ಸಾಹೇಬ್ರು. ಡಿಜೆ ಹಳ್ಳಿ, ಬಾಣಸವಾಡಿ ಸೇರಿದಂತೆ ಹಲವೆಡೆ ಭೇಟಿ ನೀಡಿದ ವೇಳೆ ಮಾತನಾಡಿದ ಅವರು, ಕೇವಲ 72 ಗಂಟೆಗಳಲ್ಲೇ ಈ ಸಮಸ್ಯೆಗೆ ಮುಕ್ತಿ ಸಿಗುತ್ತೆ ಅಂದರು. ಇಲ್ಲಿ ಏನು ವಾರದಿಂದ ಗಾರ್ಬೇಜು ಡಂಪಿಂಗ್ ಯಾರ್ಡ್ಗಳು ಪ್ರಾಬ್ಲಮ್ ಆಗಿ ಸಾಕಷ್ಟು ಕಸ ಬಿದ್ದಿದೆ. ಸಾರ್ವಜನಿಕರಿಗೂ ತೊಂದರೆ ಆಗ್ತಾಯಿದೆ. ಇದನ್ನು ಆಯುಕ್ತರು ಮತ್ತು ನಾವು ಇಲ್ಲಿನ ಅಧಿಕಾರಿಗಳಿಗೆ ಕೂಡಲೇ ಇದನ್ನೆಲ್ಲನೂ 72 ಗಂಟೆನಲ್ಲಿ 2 ದಿವಸದೊಳಗಡೆ ತೆರವುಗೊಳಿಸಬೇಕು. ಇವರ ಜೊತೆ ಹಾಜರಿದ್ದ ನೂತನ ಆಯುಕ್ತ ರಜನೀಶ್ ಗೋಯಲ್, ನಗರದಲ್ಲಿ ಸಾಕಷ್ಟು ಸಮಸ್ಯೆಗಳಿದ್ದಾವೆ ಅಂದರು. ಅವುಗಳನ್ನು ಬಗೆಹರಿಸೋದಕ್ಕೆ ಪಾಲಿಕೆ ಸದಸ್ಯರು ಮನಸ್ಸು ಮಾಡಬೇಕು. ಹಾಗಾದಾಗ ಮಾತ್ರ ನಗರದ ಸ್ವಚ್ಛತೆ ಕಾಪಾಡೋಕ್ಕೆ ಸಾಧ್ಯ ಅನ್ನೋದು ಆಯುಕ್ತರ ಅಭಿಮತ. ಎಲ್ಲ ಕಾರ್ಪೊರೇಟರ್ಸು ಅವರು ಏರಿಯಾನಲ್ಲಿ ಓಡಾಡಬೇಕು ಅಂತ ಮಾಡಿದರೆ, ನಾವು ಎಲ್ಲರೂ ಒಟ್ಟುಗೂಡಿದರೆ ಖಂಡಿತವಾಗಿ ಈ ಸಿಟಿಯನ್ನು ಒಂದು ಸ್ವಚ್ಛವಾಗಿ ಮತ್ತು ಸುಂದರವಾಗಿ ಮಾಡಲಿಕ್ಕೆ ನಮಗೆ ಸಾಧ್ಯವಾಗ್ತದೆ. ಈ ನಗರ ಪ್ರದಕ್ಷಿಣೆ ಆದ ನಂತರ ಬಿಬಿಎಂಪಿ ಮಾಸಿಕ ಸಭೆ ನಡೆಯಿತು. ಯಾವಾಗಲೂ ಗದ್ದಲವೆಬ್ಬಿಸ್ತಾ ಇದ್ದ ಪಾಲಿಕೆ ಸದಸ್ಯರು ಈ ಬಾರಿ ಗಂಭೀರವಾಗಿ ಚರ್ಚೆ ನಡೆಸಿದ್ರಪ್ಪ. ಕಸದ ಸಮಸ್ಯೆಗೆ ಗುತ್ತಿಗೆದಾರರೇ ನೇರ ಹೊಣೆ ಅಂತ ಕಾಂಗ್ರೆಸ್ ಸದಸ್ಯ ಮುನಿರತ್ನ ಆರೋಪ ಮಾಡಿದರು. ಈಗಾಗಲೇ 4 ವಾರ್ಡ್ಗಳಿಗೆ 26 ಲಕ್ಷ ರೂಪಾಯಿಗಳಿಗೆ ಈಗ ಇರೋವಂಥವರೇ ಕಸ ತೆಗಿತಾ ಇದ್ದಾರೆ. ಈಗ ಹೊಸ ಟೆಂಡರ್ನಲ್ಲಿ ಅದಕ್ಕೆ 100% ಸೇರಿಸ್ಕೊಂಡ್ರೂ 52 ಲಕ್ಷ ಆಗತ್ತೆ. ಆದರೆ ಅವರು ಕೇಳ್ತಾ ಇರೋದು 1,04,00,000 ಕೇಳ್ತಾ ಇದ್ದಾರೆ. ನಗರದಲ್ಲಾಗಿರೋ ಸಮಸ್ಯೆಯನ್ನ ಬಗೆಹರಿಸಬೇಕಾದ್ರೆ ಮೊದಲು ಪ್ಲಾಸ್ಟಿಕ್ ಅನ್ನ ನಿಷೇಧ ಮಾಡಬೇಕು ಅಂತ ಪಾಲಿಕೆ ಸದಸ್ಯರೆಲ್ಲರೂ ಒಕ್ಕರಲ ಧ್ವನಿ ಎತ್ತಿದ್ರು. ಈ ಬಗ್ಗೆ ಸರ್ಕಾರಕ್ಕೆ ಪತ್ರ ಬರೆದು ಪ್ಲಾಸ್ಟಿಕ್ ನಿಷೇಧ ಮಾಡೋ ಬಗ್ಗೆ ಗಂಭೀರ ಚಿಂತನೆ ನಡೆಸೋದಾಗಿ ಮೇಯರ್ ಭರವಸೆ ಕೊಟ್ಟರು. ಪೂರ್ಣವಾಗಿ ಇಡೀ ಬೆಂಗಳೂರಲ್ಲಿ ಇವತ್ತಿನಿಂದಾನೇ ನಾವು ಪ್ಲಾಸ್ಟಿಕ್ ಜಾರಿಯಾಗೋ ನಿಟ್ಟಿನಲ್ಲಿ ಎಲ್ಲರೂ ಒಂದು ಆಂದೋಲನ ಮಾಡಬೇಕು. ಸರ್ಕಾರಕ್ಕೂ ನಾವು ಒಂದು ನಿರ್ಣಯವನ್ನು ಕಳಿಸ್ತಾ ಇದ್ದೀವಿ, ಸುಗ್ರೀವಾಜ್ಞೆ ಮಾಡಲಿ ಅಂತ. ಆದರೆ ಬೆಂಗಳೂರಿನ ಜನತೆ ಮಾತ್ರ ಬಿಬಿಎಂಪಿ ಜನರ ಮಾತುಗಳನ್ನು ಸುತರಾಮ್ ನಂಬ್ತಾ ಇಲ್ಲ. ಪ್ರತಿ ಸಾರಿ ಇಂಥ ಮಾತುಗಳನ್ನು ಕೇಳಿ ಕೇಳಿ ಕಿವಿ ಕಿವುಡಾಗ್ಬಿಟ್ಟಿದೆ ಅಂತಾರೆ ಬೆಂಗಳೂರಿನ ಜನ. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಪ್ರಕಾಶ್ ಹಾಗೂ ಪ್ರಸಾದ್ ಜೊತೆ ಅಶ್ವಿನಿ, ಸುವರ್ಣ ನ್ಯೂಸ್. ಬೆಂಗಳೂರಿನಲ್ಲಿ ಕಸ ವಿಲೇವಾರಿ ಸಮಸ್ಯೆ ಇನ್ನೂ ಬಗೆಹರಿದಿಲ್ಲ. ಬಿಜೆಪಿ ಸರ್ಕಾರದಿಂದ ಕಸ ವಿಲೇವಾರಿ ಸಾಧ್ಯವಾಗದೇ ಇದ್ರೆ ಪೊರಕೆ ಕೊಡಿ, ಕಸ ವಿಲೇವಾರಿ ಮಾಡ್ತೀನಿ ಅಂತ ರಾಜ್ಯಪಾಲ ಭಾರದ್ವಾಜ್ ಹೇಳಿಕೆ ನೀಡಿದ್ರು. ಆದರೆ ರಾಜಭವನದೆದುರೇ ಕುಡಿಯುವ ನೀರು ಪೋಲಾಗುತ್ತಿದೆ. ರಾಜಭವನದ ಮುಂದೆ ಪ್ರತಿದಿನ ಗಂಟೆಗಟ್ಟಲೆ ಕುಡಿಯುವ ನೀರು ಪೋಲಾಗುತ್ತಿದೆ. ಈ ಸಮಸ್ಯೆ ಬಗೆಹರಿಸುವಲ್ಲಿ ರಾಜ್ಯಪಾಲರು ಸೋತಿದ್ದಾರೆ ಅಂತ ಸಾರ್ವಜನಿಕರು ವ್ಯಂಗ್ಯವಾಡಿದ್ರು. ಸೋಮವಾರದಂದು ಬೆಂಕಿಗೆ ಆಹುತಿಯಾಗಿದ್ದ ಧರಣಿಯ ಸಾವು ಅನುಮಾನಾಸ್ಪದ ಅಲ್ಲ, ಕೊಲೆ ಅನ್ನೋದು ಸಾಬೀತಾಗಿದೆ. ಪ್ರಕರಣದ ಜಾಡನ್ನ ಹಿಡಿದು ಆರೋಪಿಯ ಹುಡುಕಾಟದಲ್ಲಿ ತೊಡಗಿದ್ದ ಪೊಲೀಸರಿಗೆ ಎದುರಾಗಿದ್ದು ದೊಡ್ಡ ಅಚ್ಚರಿ. ಆ ಅಚ್ಚರಿಯ ಸಂಗತಿಯಾದ್ರೂ ಏನು ಅನ್ನೋದನ್ನ ತಿಳಿದುಕೊಳ್ಳುವುದಕ್ಕೆ ಈ ವರದಿ ನೋಡಿ.
ಅಂದು 27/8/2012 ಸೋಮವಾರ ಮಧ್ಯಾಹ್ನ 3 ಗಂಟೆ ಸಮಯ. ಬೆಂಗಳೂರಿನ ಪುಲಕೇಶಿ ನಗರದ ಜೈಭಾರತಿ ನಗರದಲ್ಲಿ ಧರಣಿ ಎಂಬ ಗೃಹಿಣಿ ಬೆಂಕಿಗೆ ಆಹುತಿಯಾಗಿದ್ಲು. ಅಂದು ಪೊಲೀಸರು ಅದನ್ನ ಅನುಮಾನಾಸ್ಪದ ಸಾವೆಂದು ಪ್ರಕರಣ ದಾಖಲಿಸಿಕೊಂಡಿದ್ರು. ಆದ್ರೆ ಪೊಲೀಸರಿಗೆ ತನಿಖೆ ನಂತರ ಗೊತ್ತಾಗಿದ್ದು ಅದು ಆತ್ಮಹತ್ಯೆಯಲ್ಲ, ಮರ್ಡರ್ ಅನ್ನೋ ವಿಷಯ. ಮಹಿಳೆಯ ಕೊಲೆ ಬೆನ್ನು ಹತ್ತಿದ ಪೊಲೀಸರಿಗೆ ಸಿಕ್ಕ ಕೊಲೆ ಪಾತಕಿ ಎಲ್ಲೋ ದೂರದಲ್ಲಿರಲಿಲ್ಲ. ಅವರ ಫ್ಯಾಮಿಲಿ ಫ್ರೆಂಡ್ ಆಗಿದ್ದ ಕೊಯಮತ್ತೂರ್ ಮೂಲದ ಅರುಣ್. ಅಲ್ಲ, ಅವನು ನಮಗೆ ಒಂದು 2-3 ಇಯರ್ಸಿಂದ ನಮಗೆ ಪರಿಚಯ. ನನಗೂ ಗೊತ್ತು, ಅವ್ರ ಹುಡುಗಿ ಮನೆ ಫ್ಯಾಮ್ಲಿಗೂ ಗೊತ್ತು. ಮದುವೆಗೂ ಎಲ್ಲ ಬಂದಿದ್ದ. ನಮಗೆ ಚೆನ್ನಾಗಿ ಅಣ್ಣ ತಮ್ಮನ ಥರನೇ ಟ್ರೀಟ್ ಮಾಡ್ತಿದ್ವಿ. ಅದೇ ಥರನೇ ನಾವು ಅವನಿಗೆ ಕಾಡ್ಸೋದು ಮಾಡ್ತಿದ್ವಿ. ಆದರೆ ಅಷ್ಟೊಂದೇನೋ ಹೆಚ್ಚಾಗಿ ಅಷ್ಟೊಂದು ಕಾಂಟ್ಯಾಕ್ಟ್ ಇರಲಿಲ್ಲ. ಆಲ್ಮೋಸ್ಟ್ ತಿಂಗಳಿಗೆ ಒಂದು ಸರ್ತಿ ಏನೋ ಕಾಲ್ ಬರ್ತಿತ್ತು ಅಷ್ಟೇ. ಆ ಥರ ಬಿಟ್ಟರೆ ಆಮೇಲೆ ಅವ್ನು ಬಂದಿದ್ದು ಮನೆಗೆ 2 ಸರ್ತಿ ಅಷ್ಟೇ. ಇದು 3ನೇ ಸರ್ತಿ ಈಗ ಬಂದಿರೋದು. 2 ಸರ್ತಿ ನಾನು ಇದ್ದಾಗಲೇ ಬಂದಿದ್ದಾನೆ, ಸಂಡೇಸ್ ಬಂದಿದ್ದಾನೆ. ಇದು 3ನೇ ಸರ್ತಿ ಹಿಂಗೆ ಬಂದಿದ್ದಾನೆ. ಧರಣಿ ಹಾಗೂ ವಿನಾಯಕ್ 1.5 ವರ್ಷದ ಹಿಂದೆ ಪ್ರೀತಿಸಿ ಮದುವೆಯಾಗಿದ್ದರು. ಈ ಹಿಂದೆ ಕಂಪನಿಯೊಂದರಲ್ಲಿ ಕೆಲಸ ಮಾಡುತ್ತಿದ್ದ ವೇಳೆ ಅದೇ ಬ್ರಾಂಚ್ನಲ್ಲಿ ಕೆಲಸ ಮಾಡಿಕೊಂಡಿದ್ದ ಅರುಣನ ಪರಿಚಯವಾಗಿತ್ತು. ಹೀಗಿದ್ದ ಇವರಿಬ್ಬರ ಫ್ರೆಂಡ್ಶಿಪ್ ಇವಳ ಮದುವೆಯಾದ ಮೇಲೂ ಮುಂದುವರೆದಿತ್ತು. ಆದ್ರೆ ಆಕೆಯ ಕೆಲ ವೀಕ್ನೆಸ್ ತಿಳಿದಿದ್ದ ಅರುಣ್ ಆಕೆಯನ್ನ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದ. ಸೋಮವಾರದಂದು ಆಕೆಯನ್ನ ಪೀಡಿಸಲೆಂದು ಬಂದ ಅರುಣ್ ಹಾಗೂ ಧರಣಿ ನಡುವೆ ಸಣ್ಣ ಜಗಳವಾಗಿದೆ. ಈ ವೇಳೆ ಆತ ಧರಣಿಯನ್ನ ಬೆಂಕಿ ಹಚ್ಚಿ ಕೊಲೆ ಮಾಡಿದ್ದಾನೆ. 21ನೇ ತಾರೀಕು ಮಧ್ಯಾಹ್ನ ಈ ಅರುಣ್ ಬಾಬು ಇವ್ರ ಮನೆಗೆ ಬಂದಿದ್ದು ಗೊತ್ತಾಯಿತು. ಮಧ್ಯಾಹ್ನ 12ರಿಂದ 1:30ವರೆಗೆ ಇವ್ರ ಮನೇಲಿ ಇದ್ದಿದ್ದು ನಮಗೆ ತಿಳಿದು ಬಂದಿದೆ. ತದನಂತರ ಅವ್ರಲ್ಲೇ ಯಾವುದೋ ವಿಷಯಕ್ಕೆ ವಾಗ್ವಾದವಾಗಿ ನಂತರ ಅವಳ ಮೇಲೆ ಕೈ ಮಾಡಲಿಕ್ಕೆ ಹೋಗಿ ಅವಳು ಬಹುಶಃ ಪ್ರಜ್ಞೆ ತಪ್ಪಿದ್ದಾರೆ. ಪ್ರಜ್ಞೆ ತಪ್ಪಿದಂತಹ ಧರಣಿಯನ್ನು ಹಾಸಿಗೆ ಮೇಲೆ ಮಲಗಿಸಿ ಅವ್ರು ಮಲ್ಕೊಂಡ ಬೆಡ್ಗೆ ಮೇಲ್ಗಡೆ ಬೆಡ್ಶೀಟ್ಗಳನ್ನು ಹೊಸಿ ಮೇಲ್ಗಡೆ ಬೆಡ್ಗೆ ಬೆಂಕಿ ಹಚ್ಚಿ ಅರುಣ್ ಬಾಬು ಅಲ್ಲಿಂದ ಪರಾರಿಯಾಗಿರ್ತಾರೆ. ಪುಲಕೇಶಿ ನಗರ ಪೊಲೀಸರು ಕೊಲೆ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಆದ್ರೆ ಫ್ಯಾಮಿಲಿ ಫ್ರೆಂಡ್ ಆಗಿದ್ದವನೇ ಕೊಲೆಗಡುಕನಾಗಿದ್ದು ಮಾತ್ರ ವಿಪರ್ಯಾಸ. ಬೆಂಗಳೂರಿನಿಂದ ಕ್ಯಾಮರಾಮನ್ ಚಂದ್ರು ಜೊತೆ ನಾಗೇಂದ್ರ ಬಾಬು, ಸುವರ್ಣ ನ್ಯೂಸ್. ಭ್ರಷ್ಟಾಚಾರ ಆರೋಪದಡಿ ಅಮಾನತುಗೊಂಡಿದ್ದ ಹುಲಕುಂಟೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಕುಮಾರ್ ಅವರ ಹತ್ಯೆ ಆಗಿದೆ. ಕೇಂದ್ರ ಸರ್ಕಾರದ ನರೇಗಾ ಯೋಜನೆಯಲ್ಲಿ ಭ್ರಷ್ಟಾಚಾರ ನಡೆದಿದೆ ಅಂತ ಆರೋಪಿಸಿ ಮಹೇಶ್ ಎಂಬುವರು ದೂರು ದಾಖಲಿಸಿದ್ರು. ತನಿಖೆ ನಡೆಸಿದ ಪಂಚಾಯತ್ ರಾಜ್ ಇಲಾಖೆ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರನ್ನ ಪದಚ್ಯುತಗೊಳಿಸಿದ್ರು. ಇದರಿಂದಾಗಿ ಸಿಟ್ಟಾದ ಕುಮಾರ್ ಮತ್ತು ಮಹೇಶ್ ಗುಂಪಿನ ನಡುವೆ ನಿನ್ನೆ ರಾತ್ರಿ ಮಾರಾಮಾರಿ ನಡೆಯಿತು. ಈ ವೇಳೆ ಕುಮಾರ್ ಮೃತಪಟ್ಟಿದ್ದಾರೆ. ಘಟನೆಯಲ್ಲಿ ಮಹೇಶ್ ಮತ್ತು ಆತನ ತಂದೆ ಸೇರಿ 7 ಮಂದಿ ಗಾಯಗೊಂಡಿದ್ದಾರೆ. ಸಿಲಿಕಾನ್ ಸಿಟಿಯ ಮತ್ತಷ್ಟು ಸುದ್ದಿಗಳನ್ನು ನೋಡೋಣ ಬ್ರೇಕ್ನ ನಂತರ.